In other ways, topology can also be defined as the study of the properties of a geometrical object that are preserved under continuous deformations such as stretching, twisting, bending or crumpling. ಅಂದರೆ ದಿ ಪ್ರಾಪರ್ಟೀಸ್ ಆಫ್ ದಿ ಜಾಮೆಟ್ರಿಕಲ್ ಆಬ್ಜೆಕ್ಟ್ಸ್ ಈವನ್ ಆಫ್ಟರ್ ಅಪ್ಲೈಯಿಂಗ್ ದೀಸ್ ಡಿಫಾರ್ಮೇಷನ್ಸ್ ಲೈಕ್ ಆಫ್ಟರ್ ಸ್ಟ್ರೆಚಿಂಗ್ ಆರ್ ಟ್ವಿಸ್ಟಿಂಗ್ ಆರ್ ಈವನ್ ಆಫ್ಟರ್ ಬೆಂಡಿಂಗ್ ದ ಜಾಮೆಟ್ರಿಕಲ್ ಆಬ್ಜೆಕ್ಟ್ ದ ಪ್ರಾಪರ್ಟಿ ಏನಾಗಿರುತ್ತೆ ಪ್ರಿಸರ್ವ್ ಆಗುತ್ತೆ. ಯಾವುದೇ ಪ್ರಾಪರ್ಟಿ ಆಗಿರ್ಬೋದು ಆಫ್ ದ್ಯಾಟ್ ಜಾಮೆಟ್ರಿಕಲ್ ಆಬ್ಜೆಕ್ಟ್ ಪ್ರಿಸರ್ವ್ ಆಗಿರುತ್ತೆ. ಅಂಥ ಪ್ರಾಪರ್ಟೀಸ್ನ ಆಫ್ ಅ ಜಾಮೆಟ್ರಿಕಲ್ ಆಬ್ಜೆಕ್ಟ್ ವಿ ಸ್ಟಡಿ ಇನ್ ಟೊಪಾಲಜಿ. ಸೊ ನಿಮಗೆ ಇಲ್ಲಿ ಮೇನ್ಲಿ ಜನರಲ್ ಟೊಪಾಲಜಿನ ಸ್ಟಡಿ ಮಾಡ್ತೀವಿ, ಅಂದರೆ ಯೂಸಿಂಗ್ ದ ಕಾನ್ಸೆಪ್ಟ್ಸ್ ಆಫ್ ಬೇಸಿಕ್ ಸೆಟ್ ಥಿಯರಿಟಿಕಲ್ ಡೆಫಿನೇಷನ್ಸ್. ಸೊ ಇಲ್ಲಿ ಥಿಯರಮ್ಸ್ ಆರ್ ಎನಿ ಕಾನ್ಸೆಪ್ಟ್ಸ್ ಏನು ಬರುತ್ತೆ ಅದನ್ನು ಯೂಸಿಂಗ್ ಸೆಟ್ ಥಿಯರಿ ಡೆಫಿನೇಷನ್ಸ್ ಸಾಲ್ವ್ ಮಾಡ್ತಾ ಹೋಗ್ತೀವಿ, ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ನಿಮ್ಗೆ ಅನಿಸ್ಬೋದು ಟೊಪಾಲಜಿಯಲ್ಲಿ ಏನು ಅಪ್ಲಿಕೇಶನ್ ಇದೆ. ಸೊ ಇನ್ನು ಡೈಲಿ ಲೈಫಲ್ಲಿ ಎಲ್ಲಿ ಯೂಸ್ ಮಾಡ್ತೀವಿ ಡೈಲಿ ಲೈಫಲ್ಲಿ ವಿ ಕೆನಾಟ್ ಸಿ ದ ಅಪ್ಲಿಕೇಶನ್ ಆ್ಯಕ್ಚುಲಿ, ಬಟ್ ಟೊಪಾಲಜಿಕಲ್ ಅಪ್ಲಿಕೇಶನ್ನು ತುಂಬ ಇದೆ ಇನ್ ಬಯಾಲಜಿಕಲ್ ಫೀಲ್ಡ್ ಆರ್ ಇನ್ ಕಂಪ್ಯೂಟರ್ ಸೈನ್ಸ್, ಈವನ್ ಇನ್ ಫಿಸಿಕ್ಸ್, ರೊಬಾಟಿಕ್ಸ್ ಆರ್ ಗೇಮ್ಸ್ ಆ್ಯಂಡ್ ಪಝಲ್ಸಲ್ಲಿ ಕೂಡ ಟೊಪಾಲಜಿಕಲ್ ಕಾನ್ಸೆಪ್ಟ್ಸ್ನ ಯೂಸ್ ಮಾಡ್ತೀವಿ. ಲೈಕ್ ಇನ್ ಬಯಾಲಜಿಯಲ್ಲಿ ಸೊ ದ ಎಫೆಕ್ಟ್ ಆಫ್ ಎನ್ಸೈಮ್ಸ್ ಆನ್ DNA ಆರ್ ನ್ಯೂರೋಸೈನ್ಸಲ್ಲಿ ದ ಕಾಂಪ್ಲೆಕ್ಸ್ ನ್ಯೂರೋ ಸ್ಟ್ರಕ್ಚರ್ಸನ್ನು ಸ್ಟಡಿ ಮಾಡೋದಕ್ಕೆ ಟೊಪಾಲಜಿಕಲ್ ಕಾನ್ಸೆಪ್ಟ್ಸ್ನ ಯೂಸ್ ಮಾಡ್ತಾರೆ. ಅದೇ ರೀತಿ ಫಿಸಿಕ್ಸಲ್ಲಿ ಕೂಡ ಟೊಪಾಲಜಿಕಲ್ ಕಾನ್ಸೆಪ್ಟ್ಸ್ ಬರುತ್ತೆ. ಇನ್ನು ಕ್ವಾಂಟಮ್ ಫಿಸಿಕ್ಸ್ ಆರ್ ಕಾಸ್ಮಾಲಜಿ ಆರ್ ಕಾಂಟ್ಯಾಕ್ಟ್ ಜಾಮೆಟ್ರಿ ಅಲ್ಲೆಲ್ಲ ಕೂಡ ಫ್ರಿಕ್ಷನ್ ಆರ್ ಡೈಮೆನ್ಷನ್ಸ್ ಆಫ್ ಸರ್ಫೇಸ್ ಸ್ಟ್ರಕ್ಚರ್ಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಅಂದರೆ ಪ್ರಾಪರ್ಟೀಸ್ನ ಸ್ಟಡಿ ಮಾಡೋದಕ್ಕೆ ಟೊಪಾಲಜಿಕಲ್ ಕಾನ್ಸೆಪ್ಟ್ಸ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ಗೇಮ್ಸ್ ಆ್ಯಂಡ್ ಪಝಲ್ಸಲ್ಲೂ ಕೂಡ ಸೊ ಪಝಲ್ಸಲ್ಲಿ ನೀವು ಯೂಸಿಂಗ್ ಥ್ರೆಡ್ ಪಝಲ್ಸ್ ಏನು ಅನ್ಟ್ಯಾಂಗಲ್ಡ್ ಪಝಲ್ಸ್ ಇರುತ್ತಲ್ಲ ಅಲ್ಲೂ ಕೂಡ ಟೊಪಾಲಜಿಕಲ್ ಕಾನ್ಸೆಪ್ಟ್ಸ್ನ ಯೂಸ್ ಮಾಡ್ತಾರೆ. ಸೊ ಆವಾಗಲೇ ಹೇಳಿದಾಗೆ ನಾವು ಇಲ್ಲಿ ಮೇನ್ಲಿ ಜನರಲ್ ಟೊಪಾಲಜಿನ ಸ್ಟಡಿ ಮಾಡ್ತಿರೋದ್ರಿಂದ ಥರ್ಡ್ ಸೆಮ್ಮಲ್ಲಿ ಫಸ್ಟ್ ಚಾಪ್ಟರ್ ಏನು ಕೊಟ್ಟಿದ್ದಾರೆ ಬೇಸಿಕ್ ಡೆಫಿನಿಷನ್ಸ್ ಆಫ್ ಸೆಟ್ ಥಿಯರಿನ ಇಲ್ಲಿ ಫಸ್ಟ್ ಚಾಪ್ಟರ್ನಲ್ಲಿ ಓದ್ತೀವಿ. ಸೊ ಫಸ್ಟ್ ಚಾಪ್ಟರ್ ನೇಮ್ ಇಸ್ ಸೆಟ್ ಥಿಯರಿ ಆ್ಯಂಡ್ ಲಾಜಿಕ್. ಅದರಲ್ಲಿ ಬೇಸಿಕ್ ಡೆಫಿನಿಷನ್ಸ್ ಲೈಕ್ ಡೆಫಿನಿಷನ್ಸ್ ಆಫ್ ಅ ಸೆಟ್, ಸಬ್ಸೆಟ್, ಪವರ್ ಸೆಟ್ ಆ್ಯಂಡ್ ಓಪನ್ ಸೆಟ್, ಕ್ಲೋಸ್ ಸೆಟ್, ಯೂನಿಯನ್ ಆಫ್ ಟೂ ಸೆಟ್ಸ್, ಆರ್ಬಿಟ್ರರಿ ಯೂನಿಯನ್ ಆರ್ ಆರ್ಬಿಟ್ರರಿ ಇಂಟರ್ಸೆಕ್ಷನ್, ಈ ರೀತಿ ಕಾನ್ಸೆಪ್ಟ್ಸ್ನ ಇಲ್ಲಿ ಫಸ್ಟ್ ಚಾಪ್ಟ್ರಲ್ಲಿ ಓದ್ತೀವಿ. ಸೊ ಫಸ್ಟ್ ಡೆಫಿನೇಷನ್ ಆಫ್ ಅ ಸೆಟ್ ನಿಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ, ಇದನ್ನು ಹೈಸ್ಕೂಲಿಂದನೇ ಓದಿರ್ತೀವಿ. ಸೆಟ್ ಈಸ್ ನಥಿಂಗ್ ಬಟ್ ದ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್. ಸೊ ನಮಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ರೈಟ್ ಅ ಸೆಟ್ ಆಫ್ ದ ಗಿವನ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ ನಮಗೆ ಆ ಸೆಟ್ಟಲ್ಲಿರೋ ಎಲಿಮೆಂಟ್ಸ್ನೆಲ್ಲ ಬರೆಯುವಾಗ ವಿ ಶುಡ್ ನಾಟ್ ಫೀಲ್ ದ ಆಂಬಿಗ್ವಿಟಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಅ ಕ್ಲಾಸ್ ರೂಮ್. ಸೊ ಅಲ್ಲಿ ನೀವು ಕ್ಲಾಸ್ ರೂಮ್ ಅಂದರೆ ವಿ ಡೋಂಟ್ ನೋ ವೆದರ್ ಇಟ್ ಈಸ್ ದ ಫಸ್ಟ್ ಇಯರ್ ಆರ್ ಸೆಕೆಂಡ್ ಇಯರ್ ಆರ್ MSc ಕ್ಲಾಸ್ ರೂಮ್ ಆರ್ M.Com ಕ್ಲಾಸ್ ರೂಮ್. ಸೊ ಆ ರೀತಿ ಆಂಬಿಗ್ವಿಟಿ ಕ್ರಿಯೇಟ್ ಆಗಬಾರ್ದು. ಸೊ ಅಂಥ ಒಂದು ಕಲೆಕ್ಷನ್ನ ನಾವು ಸೆಟ್ ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಕಲೆಕ್ಷನ್ ಆಫ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಅ ಸೆಕೆಂಡ್ ಇಯರ್ ಕ್ಲಾಸ್ ರೂಮ್ ಆಫ್ MSc ಅಂತ ಹೇಳ್ಬೋದು. ಸೊ ಇಟ್ ಈಸ್ ವೆಲ್ ಡಿಫೈನ್ಡ್ ಅಲ್ವಾ, ಕರೆಕ್ಟಾಗಿ ಡಿಫೈನ್ ಆಗಿರಬೇಕಂತ ಸೆಂಟೆನ್ಸ್, ಆ ರೀತಿನ ಸೆಟ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಈಸ್ ಸಬ್ಸೆಟ್ಟು. ಸೊ ಬಿ ಅನ್ನೋ ಸೆಟ್ನ ವಿ ಸೇ ಇಟ್ ಈಸ್ ಅ ಸಬ್ಸೆಟ್ ಆಫ್ ಅ given set A if every element of B is present in the set A. So every element B should be there in the set A. ಅದನ್ನು ಹೇಗೆ ಡಿನೋಟ್ ಮಾಡ್ತೀವಿ ಅಂದರೆ B is a subset of A or B contained in A. ಸೊ ಇಲ್ಲಿ ತೋರಿಸ್ದಾಗೆ ಇದನ್ನು B contained in A ಅಂತ ಹೇಳ್ತೀವಿ. ಆರ್ B is a subset of A or B
ಈಸ್ ಕಂಟೈನ್ಡ್ ಇನ್ ಎ ಆರ್ ಎ ಕಂಟೈನ್ಸ್ ಬಿ. ಸೊ ಈ ರೀತಿ ಸಬ್ಸೆಟ್ನ ಡಿಫೈನ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಪವರ್ ಸೆಟ್ ಈಸ್ ನಥಿಂಗ್ ಬಟ್ ಸೆಟ್ ಆಫ್ ಆಲ್ ಸಬ್ಸೆಟ್ಸ್ ಆಫ್ ದ ಗಿವನ್ ಸೆಟ್. ಸೊ ಪವರ್ ಸೆಟ್ಟಲ್ಲಿ ಎಷ್ಟು ಗಿವನ್ ಸೆಟ್, ಈಗ ಫಾರ್ ಎಕ್ಸಾಂಪಲ್ 3 ಎಲಿಮೆಂಟ್ ಸೆಟ್ ಇರುತ್ತೆ ಅಂದರೆ ಎ ಇಸ್ ಈಕ್ವಲ್ ಟು ದಿ ಎಲಿಮೆಂಟ್ಸ್ ಎ ಬಿ ಸಿ ಅಂತ ಒಂದು ಸೆಟ್ ಇದೆ ಅಂದರೆ ಅದರಿಂದ ಎಷ್ಟು ಪಾಸಿಬಲ್ ಸಬ್ಸೆಟ್ಸ್ನ ನಾವು ಫಾರ್ಮ್ ಆಗುತ್ತೆ ಅಂಥ ಸೆಟ್ಟಿನ ಕಲೆಕ್ಷನ್ನ ಪವರ್ ಸೆಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಈಸ್ ಯೂನಿಯನ್ ಆ್ಯಂಡ್ ಇಂಟರ್ಸೆಕ್ಷನ್ ಆಫ್ 2 sets. So that is, if A and B are given 2 sets, then the union of 2 sets is given as set of all x such that x belongs to A or x belongs to B. So ಇಲ್ಲಿ R ಅನ್ನೋದನ್ನು ಕರೆಕ್ಟ್, ದ ಮೀನಿಂಗ್ ಆಫ್ R is so either A or B or both. ಸೊ ಯೂಶ್ವಲಿ ಆರ್ ಅಂದರೆ ಐದರ್ ದಿಸ್ ಆರ್ ದ್ಯಾಟ್ ಅಂತ ಹೇಳ್ತೀವಿ. ಬಟ್ ಹಿಯರ್ ಇನ್ ಯೂನಿಯನ್ ಆಫ್ 2 ಸೆಟ್ಸಲ್ಲಿ ಎಕ್ಸ್ ಬಿಲಾಂಗ್ಸ್ ಟು ಎ ಆರ್ ಎಕ್ಸ್ ಬಿಲಾಂಗ್ಸ್ ಟು ಬಿ ಅಂದರೆ ಐದರ್ ಎಕ್ಸ್ ಬಿಲಾಂಗ್ಸ್ ಟು ಎ ಆರ್ ಎಕ್ಸ್ ಬಿಲಾಂಗ್ಸ್ ಟು ಬಿ ಆರ್ ಎಕ್ಸ್ ಮೇ ಬಿಲಾಂಗ್ ಟು ಬೋತ್ ಎ ಆ್ಯಂಡ್ ಬಿ. ಅದೇ ರೀತಿ ಇಂಟರ್ಸೆಕ್ಷನ್ ಆಫ್ 2 ಸೆಟ್ಸ್ ಅಂದರೆ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಎ ಆ್ಯಂಡ್ ಎಕ್ಸ್ ಬಿಲಾಂಗ್ಸ್ ಟು ಬಿ. That is, and ಅಂದರೆ x should belongs to both a and b. So x must be in both a and b to be in a intersection b. So ಇದು intersection and union of 2 sets. Next is empty set. Empty set is nothing but the set with no elements in it. So that is denoted as this way. The 2 flower brackets are 5. But writing the 5 inside flower bracket is a wrong way of representing an empty set. So ಈ ರೀತಿ represent ಮಾಡಬಾರ್ದು. ನೆಕ್ಸ್ಟ್ ಕಲೆಕ್ಷನ್ ಆಫ್ ಸೆಟ್ಸ್ ಅಂದರೆ ಸೊ ಇಟ್ ಈಸ್ ಆಲ್ಸೋ ಅ ಸೆಟ್. ಸೊ ಇದನ್ನು ಕಲೆಕ್ಷನ್ ಆಫ್ ಸೆಟ್ಟನ್ನು ಯಾವಾಗಲೂ ಸ್ಕ್ರಿಪ್ಟ್ ಲೆಟರಲ್ಲಿ ಬರಿತೀವಿ. ಅದೇ ರೀತಿ ಸೆಟ್ಟನ್ನು ಯಾವ ರೀತಿ ಬರಿತೀವಿ, ಸೆಟ್ಟನ್ನು ಯಾವಾಗಲೂ ಅಪ್ಪರ್ ಕೇಸ್ ಲೆಟರ್ಸಲ್ಲಿ ಆ್ಯಂಡ್ ದ ಎಲಿಮೆಂಟ್ಸ್ ಆಫ್ ಸೆಟ್ಟನ್ನು ಯಾವಾಗಲೂ ಲೋವರ್ ಕೇಸ್ ಲೆಟರ್ಸ್ ಅಂದರೆ ಸ್ಮಾಲ್ ಲೆಟರ್ಸ್ ಆಲ್ಫಾಬೆಟಿಕಲ್ ಲೆಟರ್ಸಲ್ಲಿ ಬರಿತೀವಿ. ಸೊ ಅದೇ ರೀತಿ ಕಲೆಕ್ಷನ್ ಆಫ್ ಸೆಟ್ಸನ್ನು ಈ ರೀತಿ ನಿಮ್ಮ ಸ್ಕ್ರಿಪ್ಟ್ ಇದೆ ಅಂದರೆ ಸೊ ಇಟ್ ಈಸ್ ಅ ಕಲೆಕ್ಷನ್ ಆಫ್ ದ ಸೆಟ್ಸ್ ಅಂತ. ಸೊ ಕಲೆಕ್ಷನ್ ಆಫ್ ಸೆಟ್ಸ್ ಅಂದರೆ ಇನ್ ಈಚ್ ಎಲಿಮೆಂಟ್ ಆಫ್ ದ ಸೆಟ್ ಈಸ್ ಆಲ್ಸೋ ಅ ಸೆಟ್. ಸೊ ಎ ಅಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಕೂಡ ಸೆಟ್ ಇಟ್ ಸೆಲ್ಫ್ ಆಗಿರುತ್ತೆ. ಸೊ A1 A2 A3 ಎಲ್ಲ ಏನೋ ದ ಎಲಿಮೆಂಟ್ಸ್ ಆಫ್ ದ ಸೆಟ್ ಎ, ಬಟ್ A1 A2 A3 ಎಲ್ಲ ಏನೋ ಅದೇ ಸೆಟ್ ಕೂಡ ಆಗಿರುತ್ತೆ. ಸೊ ಈಚ್ AIs ಆರ್ ದ ಸೆಟ್ಸ್ ಇಟ್ ಸೆಲ್ಫ್. ಸೊ ಇದ್ರದ್ದು ಯೂನಿಯನ್ ಅಂದರೆ ಆರ್ಬಿಟ್ರರಿ ಯೂನಿಯನ್ ಅಥವಾ ಆರ್ಬಿಟ್ರರಿ ಇಂಟರ್ಸೆಕ್ಷನನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಯೂನಿಯನ್ ಈಸ್ ನಥಿಂಗ್ ಬಟ್ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎ ಫಾರ್ ಅಟ್ಲೀಸ್ಟ್ ಒನ್ ಎ ಬಿಲಾಂಗ್ಸ್ ಟು ದ ಸ್ಕ್ರಿಪ್ಟ್ ಲೆಟರ್ ಎ. ಸೊ ಅಟ್ಲೀಸ್ಟ್ ಒನ್ ಎ ಅಲ್ಲಿ, ಸೊ A1 A2 A3 ಅಂತ ಒಂದು n ನಂಬರ್ ಆಫ್ AIs ಇದ್ದರೆ ಸೊ ಅಟ್ಲೀಸ್ಟ್ ಒನ್ AI ಅಲ್ಲಿ ಎಕ್ಸ್ ಇದ್ದರೆ ಯೂನಿಯನ್ ಆಫ್ AIs ಅಲ್ಲಿ ಕೂಡ ಎಕ್ಸ್ ಇರುತ್ತೆ ಅಂತ. ದಟ್ ಈಸ್ ಆರ್ಬಿಟ್ರರಿ ಯೂನಿಯನ್ ಆಫ್ ದ ಸೆಟ್. And arbitrary intersection is nothing but the set of all x such that x belongs to A for every A belongs to A. ಅಂದರೆ ಎಲ್ಲ ಎಷ್ಟು AIs ಇದೆ, if n number of AIs are present then x should be there in all the n number of the sets. ಅಂದರೆ A1 A2 A3 A4 ಅಪ್ ಟು A ಅಂತ ಎಲ್ಲ ಸೆಟ್ಟಲ್ಲೂ ಕೂಡ ಎಕ್ಸು ಇರಲೇಬೇಕು. ಸೊ ಅವಾಗ ಮಾತ್ರ ಆರ್ಬಿಟ್ರರಿ ಇಂಟರ್ಸೆಕ್ಷನಲ್ಲಿ ಕೂಡ ಎಕ್ಸ್ ಇರುತ್ತೆ. ಆರ್ಬಿಟ್ರರಿ ಅಂದರೆ ಎನ್ ನಂಬರ್ಸ್, ಎನ್ ಎಷ್ಟಾದರೂ ಇರ್ಬೋದು ಆರ್ಬಿಟ್ರರಿ. ಸೊ ನೆಕ್ಸ್ಟ್ ಈಸ್ ಕಾರ್ಟೀಷಿಯನ್ ಪ್ರಾಡಕ್ಟ್. ಕಾರ್ಟೀಷಿಯನ್ ಪ್ರಾಡಕ್ಟ್ ಈಸ್ ನಥಿಂಗ್ ಬಟ್ ದ ಸೆಟ್ ಆಫ್ ಆಲ್ ಆರ್ಡರ್ಡ್ ಪೇರ್. ಸೊ ಇಫ್ ಎ ಆ್ಯಂಡ್ ಬಿ ಆರ್ 2 ಸೆಟ್ಸ್ ಗಿವನ್, ಸೊ ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ ಎ ಆ್ಯಂಡ್ ಬಿನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಸೆಟ್ ಆಫ್ ಆಲ್ ಆರ್ಡರ್ಡ್ ಪೇರ್ಸ್ ಎ ಆ್ಯಂಡ್ ಬಿ ವೇರ್ ದ ಫಸ್ಟ್ ಎಲಿಮೆಂಟ್ ಆಫ್ ದಿ ಆರ್ಡರ್ಡ್ ಪೇರ್ ಅಂದರೆ ಫಸ್ಟ್ ಕೋಆರ್ಡಿನೇಟ್ ಎಲಿಮೆಂಟ್ ಅಂತ ಕರಿತೀವಿ. ಸೊ ಫಸ್ಟ್ ಕೋಆರ್ಡಿನೇಟ್ ಎಲಿಮೆಂಟ್ ಬಿಲಾಂಗ್ಸ್ ಟು ದ ಸೆಟ್ ಎ ಆ್ಯಂಡ್ ದ ಸೆಕೆಂಡ್ ಕೋಆರ್ಡಿನೇಟ್ ಎಲಿಮೆಂಟ್ ಬಿಲಾಂಗ್ಸ್ ಟು ದ ಸೆಟ್ ಬಿ. ಅದನ್ನು ಮ್ಯಾಥಮೆಟಿಕಲಿ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ ಈಸ್ ಡಿಫ್ರೆನ್ಸ್ ಆಫ್ 2 ಸೆಟ್ಸ್.
So A and B are two given sets, then A minus B is the difference of two sets. ಅದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ A minus B is equal to set of all x such that x belongs to A and x does not belongs to B. So elements of A that are not in B ಅಂತ. ಸೊ ಎಲಿಮೆಂಟ್ಸ್ ಆಫ್ ಎ ಆ್ಯಂಡ್ ಬಿ ಎರಡಲ್ಲೂ ಇರೋ ಎಲಿಮೆಂಟ್ಸನ್ನ ರಿಮೂವ್ ಮಾಡಿ ಎಲಿಮೆಂಟ್ಸ್ ಆಫ್ ಬಿ ಮಾತ್ರ ಏನು ಉಳಿದಿರುತ್ತೆ ಅದನ್ನು ಮಾತ್ರ ಗಿವನ್ ಸೆಟ್ ಎ ಮೈನಸ್ ಬಿಯಲ್ಲಿ ಆ ಎಲಿಮೆಂಟ್ಸ್ ಮಾತ್ರ ಬರುತ್ತೆ. ಅದನ್ನ ವೆನ್ ಡಯಾಗ್ರಾಮಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ಬೋದು. ಸೊ ದ ಪೋರ್ಷನ್ ಶೇಡೆಡ್ ಪೋರ್ಷನ್ ಮಾತ್ರ ಎ ಮೈನಸ್ ಬಿಯಲ್ಲಿರೋ ಎಲಿಮೆಂಟ್ಸ್, ಅಂದರೆ ಓನ್ಲಿ ಇನ್ ಎ, ಬಿಯಲ್ಲಿ ಇರಬಾರ್ದು ಆ್ಯಂಡ್ ಬೇರೆ ಯಾವ ಸೆಟ್ಟಲ್ಲಿ ಕೊಟ್ಟಿರೋ ಯಾವ ಸೆಟ್ಟಲ್ಲಿ ಕೂಡ ಇರಬಾರ್ದು, ಓನ್ಲಿ ಎ ಅಲ್ಲಿ ಮಾತ್ರ ಇರಬೇಕು. ಎ ಇಂಟರ್ಸೆಕ್ಷನ್ ಬಿ ಅಂದರೆ ದ ಕಾಮನ್ ಎಲಿಮೆಂಟ್ಸ್ ಇನ್ ಬೋತ್ ಎ ಆ್ಯಂಡ್ ಬಿ, ಆ ಎಲಿಮೆಂಟ್ಸ್ ಕೂಡ ರಿಮೂವ್ ಮಾಡಿ ಉಳಿದಿರೋ ಎಲಿಮೆಂಟ್ಸ್ ಏನು ಬರುತ್ತೆ ಆ ಎಲಿಮೆಂಟ್ಸು ಎ ಮೈನಸ್ ಬಿಯಲ್ಲಿ ಇರುತ್ತೆ. ಸೊ ಎ ಮೈನಸ್ ಬಿನ ಇನ್ನೊಂದು ವೇಯಲ್ಲಿ ಕೂಡ ರೆಪ್ರೆಸೆಂಟ್ ಮಾಡ್ಬೋದು. ಯಾವ ರೀತಿ ಅಂದರೆ ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್. ಸೊ ಈ ರೀತಿ ಕೂಡ ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟಲ್ಲಿ ಕೂಡ ರೆಪ್ರೆಸೆಂಟ್ ಮಾಡ್ಬೋದು. ದಟ್ ಈಸ್ ನಥಿಂಗ್ ಬಟ್ ಎ ಮೈನಸ್ ಬಿ. ಸೊ ಏನು ಬರುತ್ತೆ, ಇದೇ ಶೇಡೆಡ್ ರೀಜನ್ ಬರುತ್ತೆ ಅಂತ ಚೆಕ್ ಮಾಡಬೇಕು ಅಂದರೆ, ಸೊ ಬಿ ಕಾಂಪ್ಲಿಮೆಂಟ್ ಅಂದ್ರೇನು, ಸೊ ಆಲ್ ದೀಸ್ ರೀಜನ್ ಎಕ್ಸ್ಕ್ಲೂಡಿಂಗ್ ಬಿ ಆ್ಯಂಡ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಟಿಂಗ್ ವಿತ್ ಎ. ಸೊ ಈ ರೀಜನ್ ಇಂಟರ್ಸೆಕ್ಟಿಂಗ್ ವಿತ್ ಎ ಅಂದರೆ ಓನ್ಲಿ ದಿಸ್ ರೀಜನ್ ಮಾತ್ರ ಬರುತ್ತೆ. ಸೊ ಇದೇನು ರೆಪ್ರೆಸೆಂಟ್ ಮಾಡುತ್ತೆ, ಇದು ಬಿ ಕಾಂಪ್ಲಿಮೆಂಟಲ್ಲಿರೋ ಎಲಿಮೆಂಟ್ಸ್ನ ರೆಪ್ರೆಸೆಂಟ್. ಇಂಟರ್ಸೆಕ್ಟಿಂಗ್ ವಿತ್ ಎ ಅಂದರೆ ಈ ರೀಜನ್ ಬರುತ್ತೆ, ಇಂಟರ್ಸೆಕ್ಟಿಂಗ್ ವಿತ್ ಎ. ಸೊ ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಅಂದರೆ ಓನ್ಲಿ ದಿಸ್. ಸೊ ದಿಸ್ ಈಸ್ ನಥಿಂಗ್ ಬಟ್ ದಿಸ್ ರೀಜನ್. ಸೊ ದಟ್ಸ್ ವೈ ಎ ಮೈನಸ್ ಬಿ difference of two sets is equal to A intersection B complement.